Dear students, I am Subhan Sab S, Assistant Professor, Department of Commerce, Government Patkade College. So, today I am going to discuss about Narasimham Committee recommendations. The Narasimham Committee recommendations in 1991. The Narasimham Committee on Banking Sector Reforms plays a vital role in banking sector growth, and the government directed this committee for two times, once in 1991 and 1998, to improve the efficiency of the banking sector in the country. ಅಂದರೆ ಬ್ಯಾಂಕಿಂಗ್ ಕ್ಷೇತ್ರದ ಸುಧಾರಣೆಗಳ ಕುರಿತು ನರಸಿಂಹಂ ಸಮಿತಿಯು ಬ್ಯಾಂಕಿಂಗ್ ಕ್ಷೇತ್ರದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಬ್ಯಾಂಕಿಂಗ್ ಕ್ಷೇತ್ರದ ದಕ್ಷತೆಯನ್ನು ಸುಧಾರಿಸಲು 1991ರಲ್ಲಿ ಮತ್ತು 98ರಲ್ಲಿ ಈ ಸಮಿತಿಯನ್ನು 2 ಬಾರಿ ಸರ್ಕಾರಕ್ಕೆ ತನ್ನ ವರದಿಯನ್ನಾಗುತ್ತೆ ಸಲ್ಲಿಸಿತು. ಇನ್ 1969 RBI ಹ್ಯಾಸ್ ನ್ಯಾಷನಲೈಸ್ಡ್. From then the expansion took place in a vast geographical area through the financial system. Within 1 year of time, many public sector banks and financial institutions were faced with losses. ಅಂದರೆ 1969ರಲ್ಲಿ ವಾಣಿಜ್ಯ ಬ್ಯಾಂಕು ರಾಷ್ಟ್ರೀಕರಣಗೊಂಡಿತ್ತು. ಆರ್ಥಿಕ ವ್ಯವಸ್ಥೆಯ ಮೂಲಕ ಬ್ಯಾಂಕುಗಳ ವಿಸ್ತರಣೆಯು ವಿಶಾಲವಾದ ಭೌಗೋಳಿಕ ಪ್ರದೇಶದಲ್ಲಿ ನಡೆಸಿತು. ಒಂದು ವರ್ಷದೊಳಗೆ ಅನೇಕ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಮತ್ತು ಹಣಕಾಸಿನ ಸಂಸ್ಥೆಗಳು ನಷ್ಟವನ್ನು ಎದುರಿಸಿದವು. ದೇರ್ ವರ್ many problems and could not sustain in a competitive world. Hence the government of India took a decision to set up a committee under chairmanship of former governor Mr. M. Narasimham to suggest suitable changes in the banking sector. ಅನೇಕ ಸಮಸ್ಯೆಗಳಿಂದಾಗಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸೂಕ್ತ ಬದಲಾವಣೆಗಳನ್ನು ಸೂಚಿಸಲು ಮಾಜಿ ಗವರ್ನರ್ ಶ್ರೀ ಎಂ ನರಸಿಂಹಂ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಲು ಭಾರತ ಸರ್ಕಾರ ನಿರ್ಧಾರವನ್ನು ಕೈಗೊಂಡಿತು. ನೆಕ್ಸ್ಟ್, ಏಮ್ಸ್ ಆಫ್ ನರಸಿಂಹಂ ಕಮಿಟಿ. ನರಸಿಂಹಂ ಸಮಿತಿಯ ಗುರಿಗಳು. ಫಸ್ಟ್ ಒನ್, ಆಪರೇಷನಲ್ ಫ್ಲೆಕ್ಸಿಬಿಲಿಟಿ ವಾಸ್ ದಿ ಫಸ್ಟ್ ಏಮ್ ಎನ್ಸೂರಿಂಗ್ ಇನ್ ಎ ಗ್ರೇಟರ್ ಡಿಗ್ರಿ. ಅಂದರೆ ಕಾರ್ಯಾಚರಣೆಯ ನಮ್ಯತೆಯು ಹೆಚ್ಚಿನ ಮಟ್ಟದಲ್ಲಿ ಖಾತರಿಪಡಿಸುವುದು. ಸೆಕೆಂಡ್ ಒನ್, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಟು ಸ್ಟ್ಯಾಂಡ್ ಆಟೋನಮಸ್ಲಿ ಇನ್ ದ ಪ್ರೋಸೆಸ್ ಆಫ್ ಡಿಸಿಷನ್ ಮೇಕಿಂಗ್. ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಸ್ವಾಯತ್ತವಾಗಿ ನಿಲ್ಲುವುದು. ನೆಕ್ಸ್ಟ್, ಥರ್ಡ್ ಒನ್, ಪ್ರೊಫೆಷನಲಿಸಮ್ ಇನ್ ಬ್ಯಾಂಕಿಂಗ್ ಆಪರೇಷನ್. ಬ್ಯಾಂಕಿಂಗ್ ಕಾರ್ಯಾಚರಣೆಯಲ್ಲಿ ವೃತ್ತಿಪರತೆಯನ್ನು ಕಂಡುಕೊಳ್ಳುವುದು. ಈ ಮೂರು ಒಂದು ಗುರಿ ಏನಾಗುತ್ತೆ ನರ್ಸಿಂಗ್ ಕಮಿಟಿ ಹೊಂದಿತ್ತು. ನೆಕ್ಸ್ಟ್, ರೆಕಮೆಂಡೇಷನ್ಸ್ ಆಫ್ ನರಸಿಂಹಂ ಕಮಿಟಿ ಆಫ್ 1991. 1991ರ ನರಸಿಂಹಂ ಸಮಿತಿಯ ಶಿಫಾರಸುಗಳು. ಇನ್ 1991, the 9 members committee on the financial system submitted their reports in November 1991 with the following recommendations. 1991ರಲ್ಲಿ ಹಣಕಾಸು ವ್ಯವಸ್ಥೆಯ 9 ಸದಸ್ಯರ ಸಮಿತಿಯು ಈ ಕೆಳಗಿನ ಶಿಫಾರಸುಗಳೊಂದಿಗೆ 1991ರ ನವೆಂಬರ್ನಲ್ಲಿ ತನ್ನ ವರದಿಯನ್ನು ಸಲ್ಲಿಸಿತು. ಫಸ್ಟ್ ಒನ್, ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ. ಶಾಸನಬದ್ಧ ದ್ರವ್ಯತೆಯ ಅನುಪಾತ. ಅಂದರೆ ದ ಕಮಿಟಿ ರೆಕಮೆಂಡೆಡ್ that the government must reduce the SLR from 38.5% to 25% over the next 5 years. ಅಂದರೆ ಮುಂದಿನ 5 ವರ್ಷಗಳಲ್ಲಿ ಶಾಸನಬದ್ಧ ದ್ರವ್ಯತೆಯ ಅನುಪಾತವನ್ನು 38.5% to 25%ಗೆ ಇಳಿಸಬೇಕಂತೇಳಿ ತನ್ನ ಶಿಫಾರಸನ್ನು ಮಾಡಿದೆ. ಸೆಕೆಂಡ್, ಕ್ಯಾಶ್ ರಿಸರ್ವ್ ರೇಷಿಯೋ. ನಗದು ಮೀಸಲು ಅನುಪಾತ. The cash reserve ratio must be reduced from 15% to 3.5% so that the bank can use more funds for advancing loans. ಅಂದರೆ ನಗದು ಮೀಸಲು ಅನುಪಾತವನ್ನು 15ರಿಂದ 3.5% ಇಳಿಸಬೇಕು. ಇದರಿಂದ ಬ್ಯಾಂಕುಗಳು ಸಾಲಗಳನ್ನು ಮುಂದುವರಿಸಲು ಹೆಚ್ಚಿನ ಹಣವನ್ನು ಬಳಸಬಹುದು. ನೆಕ್ಸ್ಟ್, ಡೈರೆಕ್ಟಿಂಗ್ ಕ್ರೆಡಿಟ್ ಪ್ರೋಗ್ರಾಮ್ಸ್. ಕ್ರೆಡಿಟ್ ಕಾರ್ಯಕ್ರಮವನ್ನು ನಿರ್ದೇಶಿಸುವುದು ಅಥವಾ ಡೈರೆಕ್ಟಿಂಗ್ ದಿ ಕ್ರೆಡಿಟ್ ಫಾರ್ಮರ್ಸ್. ಅಂದರೆ ಕ್ರೆಡಿಟ್ ಕಾರ್ಯಕ್ರಮ ನಿರ್ದೇಶಿಸುವುದು. ಅಂದರೆ 1991ರ ನರಸಿಂಹಂ ಸಮಿತಿಯು ನಿರ್ದೇಶಿತ ಸಾಲ ಕಾರ್ಯಕ್ರಮಗಳ ವ್ಯವಸ್ಥೆಯನ್ನು ಕ್ರಮೇಣವಾಗಿ ತೆಗೆದುಕೊಳ್ಳಬೇಕೆಂದು
ಅಥವಾ ತೆಗೆದುಹಾಕಬೇಕೆಂದು ಶಿಫಾರಸು. ರೈತರು, ಗ್ರಾಮೀಣ ಕುಶಲಕರ್ಮಿಗಳು, ಗ್ರಾಮ ಮತ್ತು ಗುಡಿ ಕೈಗಾರಿಕೆಗಳು ಇತ್ಯಾದಿಗಳ 10% ಒಟ್ಟು ಬ್ಯಾಂಕ್ ಸಾಲವನ್ನು ನೀಡಲು ಆದ್ಯತೆಯನ್ನು ಒದಗಿಸುವುದು. ನೆಕ್ಸ್ಟ್, ಸ್ಟ್ರಕ್ಚರ್ ಆಫ್ ಇಂಟ್ರೆಸ್ಟ್ ರೇಟ್ಸ್, ಬಡ್ಡಿ ದರಗಳ ರಚನೆ. ಅಂದರೆ ಆನ್ ದಿ ಲೆವೆಲ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಇಂಟ್ರೆಸ್ಟ್ ರೇಟ್ಸ್, ದ ಕಮಿಟಿ ರೆಕಮೆಂಡೆಡ್ ದಟ್ ದೇ ಶುಡ್ ಬಿ ಡಿಟರ್ಮೈನ್ಡ್ ಬೈ ಮಾರ್ಕೆಟ್ ಫೋರ್ಸಸ್ and all the controls and regulations on interest rate should be eliminated. ಅಂದರೆ ಬಡ್ಡಿ ದರಗಳ ರಚನೆ ಮತ್ತು ಅದರ ಮಟ್ಟವನ್ನು ಮಾರುಕಟ್ಟೆಯ ಶಕ್ತಿಗಳು ನಿರ್ಧರಿಸಬೇಕು ಮತ್ತು ಬಡ್ಡಿ ದರಗಳ ಮೇಲಿನ ಎಲ್ಲ ನಿಯಂತ್ರಣಗಳು ಮತ್ತು ನಿಬಂಧನೆಗಳನ್ನು ತೆಗೆದುಹಾಕಬೇಕೆಂದು ಸಮಿತಿ ಶಿಫಾರಸು ಮಾಡಿತು. ನೆಕ್ಸ್ಟ್, ಸ್ಟ್ರಕ್ಚರಲ್ ರೆಕಾಗ್ನೈಸೇಷನ್ ಆಫ್ ದಿ ಬ್ಯಾಂಕಿಂಗ್ ಸೆಕ್ಟರ್. ಅಂದರೆ ಸ್ಟ್ರಕ್ಚರಲ್ ರೀಆರ್ಗನೈಸೇಷನ್ ಆಫ್ ದಿ ಬ್ಯಾಂಕಿಂಗ್ ಸೆಕ್ಟರ್. ಅಂದರೆ ಮರುಸಂಘಟನೆ, ಬ್ಯಾಂಕ್ಗಳ ಮರುಸಂಘಟನೆ ಅಂತ ಕರಿತೀವಿ. ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ರಚನಾತ್ಮಕ ಮರುಸಂಘಟನೆಯನ್ನು ಬ್ಯಾಂಕ್ಗಳು ರಚಿಸುವ ರೀತಿಯಲ್ಲಿ ಪುನರ್ರಚಿಸಬೇಕು ಎಂದು ಸಮಿತಿ ಶಿಫಾರಸು ಮಾಡಿತ್ತು. ಇಲ್ಲೇನಾಗುತ್ತೆ, 3 ಅಥವಾ 4 ಪ್ರಮುಖ ಮತ್ತು ದೊಡ್ಡ ಬ್ಯಾಂಕ್ಗಳು ಅಂತಾರಾಷ್ಟ್ರೀಯ ಲಕ್ಷಣಗಳನ್ನು ಹೊಂದಿರಬೇಕು. ರಾಷ್ಟ್ರವ್ಯಾಪ್ತಿ ಶಾಖಾ ಜಾಲವನ್ನು ಹೊಂದಿರುವ 8ರಿಂದ 10 ರಾಷ್ಟ್ರೀಯ ಬ್ಯಾಂಕ್ಗಳು, ಪ್ರಾದೇಶಿಕ ಕಾರ್ಯಾಚರಣೆಗಳಿಗಾಗಿ ಸ್ಥಳೀಯ ಬ್ಯಾಂಕ್ಗಳು ಮತ್ತು ಕೆಳತುದಿಯಲ್ಲಿರುವ ಗ್ರಾಮೀಣ ಬ್ಯಾಂಕ್ಗಳು ಕಾರ್ಯನಿರ್ವಹಿಸುತ್ತಿರಬೇಕು. ನ್ಯಾಷನಲೈಸೇಷನ್ ಆಫ್ ಬ್ಯಾಂಕ್ಸ್, ಬ್ಯಾಂಕುಗಳ ರಾಷ್ಟ್ರೀಕರಣ. ಭವಿಷ್ಯದಲ್ಲಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಇರಬಾರದು ಎಂದು ಸಮಿತಿ ಶಿಫಾರಸು ಮಾಡಿತು. ನೆಕ್ಸ್ಟ್, ಸೆಟ್ಟಿಂಗ್ ಅಪ್ ನ್ಯೂ ಬ್ಯಾಂಕ್ಸ್. ಅಂದರೆ ಹೊಸ ಬ್ಯಾಂಕ್ಗಳ ಸ್ಥಾಪನೆ. ಕನಿಷ್ಠ ಬಂಡವಾಳ ಮತ್ತು ಇತರ ಅವಶ್ಯಕತೆಗಳನ್ನು ಪೂರೈಸುವವರೆಗೆ ಖಾಸಗಿ ವಲಯದಲ್ಲಿ ಹೊಸ ಬ್ಯಾಂಕ್ಗಳನ್ನು ರಚಿಸಲು RBI ಅವಕಾಶ ನೀಡಬೇಕೆಂದು ಸಮಿತಿ ತಿಳಿಸಿತು. ನೆಕ್ಸ್ಟ್, ರಿಮೂವಲ್ ಆಫ್ ಡ್ಯುಯಲ್ ಕಂಟ್ರೋಲ್, ಉಭಯ ನಿಯಂತ್ರಣ ತೆಗೆದುಹಾಕುವಿಕೆ. ಅಂದರೆ RBI ಮತ್ತು ಹಣಕಾಸು ಸಚಿವಾಲಯದ ಬ್ಯಾಂಕಿಂಗ್ ವಿಭಾಗದ ನಡುವಿನ ಉಭಯ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ತಕ್ಷಣವೇ ಕೊನೆಗೊಳಿಸಬೇಕೆಂದು ನರಸಿಂಹಂ ಸಮಿತಿ ಏನಾಗುತ್ತೆ, ಶಿಫಾರಸು ಮಾಡಿತು. ನೆಕ್ಸ್ಟ್, ಫಾರಿನ್ ಬ್ಯಾಂಕ್ಸ್, ವಿದೇಶಿ ಬ್ಯಾಂಕುಗಳಿಗೆ ಭಾರತದಲ್ಲಿ ಕಚೇರಿಗಳನ್ನು ತೆರೆಯಲು ಸರ್ಕಾರಿ ಶಾಖೆಗಳಾಗಿ ಅಥವಾ ಅಂಗಸಂಸ್ಥೆಗಳಾಗಿ ಅವಕಾಶ ನೀಡಬೇಕೆಂದು ನರಸಿಂಹಂ ಸಮಿತಿ ಶಿಫಾರಸು ಮಾಡಿತು. ನೆಕ್ಸ್ಟ್, ಬ್ಯಾಂಕಿಗಳಿಗೆ ಸ್ವಾಯತ್ತ, ಆಟೋನಮಸ್ ಟು ಬ್ಯಾಂಕ್ಸ್. ಅಂದರೆ ಸಾರ್ವಜನಿಕ ವಲಯದ ಬ್ಯಾಂಕ್ಗಳನ್ನು ಮುಕ್ತ ಮತ್ತು ಸ್ವಾಯತ್ತತೆ ಮಾಡಬೇಕೆಂದು ನರಸಿಂಹಂ ಸಮಿತಿ ಏನಾಯಿತು, ಶಿಫಾರಸು ಮಾಡಿತು. ನೆಕ್ಸ್ಟ್, ಡಿಸ್ಇನ್ವೆಸ್ಟ್ಮೆಂಟ್, ಹೂಡಿಕೆ ಹಿಂತೆಗೆತ ಅಂತ ಹೇಳ್ತೀವಿ. ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಶೇಕಡಾವಾರು ಷೇರುಗಳನ್ನು ಇತರ ಸಾರ್ವಜನಿಕ ವಲಯದ ಘಟಕ ಹೂಡಿಕೆ ಹಿಂತೆಗೆತ ಮಾಡಬೇಕೆಂದು ಸಮಿತಿ ಶಿಫಾರಸು ಮಾಡಿತು. ನೆಕ್ಸ್ಟ್, ರೂರಲ್ ಬ್ಯಾಂಕಿಂಗ್ ಸಬ್ಸಿಡರೀಸ್. ಅಂದರೆ ಸಾರ್ವಜನಿಕ ವಲಯವು ಎಲ್ಲ ಗ್ರಾಮೀಣ ಶಾಖೆಗಳನ್ನು ಸ್ವಾಧೀನಪಡಿಸಿಕೊಳ್ಳಲು 1 ಅಥವಾ ಹೆಚ್ಚಿನ ಗ್ರಾಮೀಣ ಬ್ಯಾಂಕಿಂಗ್ ಅಂಗಸಂಸ್ಥೆಗಳನ್ನು ಸ್ಥಾಪಿಸಬೇಕು. ರಿಕ್ರೂಟ್ಮೆಂಟ್ ಆಫ್ ಸ್ಟಾಫ್, ಸಿಬ್ಬಂದಿಗಳ ನೇಮಕಾತಿ. ಅಂದರೆ ಪ್ರಮುಖ ಹುದ್ದೆಗಳಿಗೆ ನೇಮಕಾತಿಗಳನ್ನು ರಾಜಕೀಯ ನೆರವುಗಳಿಂದ ಸುರಕ್ಷಿತವಾಗಿರಿಸಬೇಕು ಮತ್ತು ಬ್ಯಾಂಕಿಂಗ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅವರನ್ನು ಸ್ವತಂತ್ರ ತಜ್ಞರ ಸಮಿತಿಯಿಂದ ನೇಮಿಸಬೇಕು ಎಂದು ಸಮಿತಿ ಹೇಳಿದೆ ಅಥವಾ ತಿಳಿಸಿದೆ. ನೆಕ್ಸ್ಟ್, ಕಂಪ್ಯೂಟರೈಸೇಷನ್, ಗಣಕೀಕರಣ. ಬ್ಯಾಂಕಿಂಗ್ ಸೇವೆಗಳ ಗಣಕೀಕರಣವನ್ನು ತ್ವರಿತಗೊಳಿಸಲು ಮತ್ತು ಅವುಗಳ ದಕ್ಷತೆಯನ್ನು ಸುಧಾರಿಸಲು ಮತ್ತು ಸ್ಪರ್ಧೆಯನ್ನು ಹೆಚ್ಚಿಸಲು ಸಮಿತಿ ಶಿಫಾರಸು ಮಾಡಿದೆ. ಇಷ್ಟೆಲ್ಲ ಏನಾಗುತ್ತೆ, 1991 ನರಸಿಂಹಂ ಸಮಿತಿಯ ಶಿಫಾರಸಾಗಿರುತ್ತೆ. ನೆಕ್ಸ್ಟ್, ರೆಕಮೆಂಡೇಷನ್ಸ್ ಆಫ್ ದಿ ನರಸಿಂಹಂ ಕಮಿಟಿ ಆಫ್ 1998. ಈ ಸಮಿತಿಯು ನರಸಿಂಹಂ ಅವರ ಅಧ್ಯಕ್ಷತೆಯಲ್ಲಿ ಬ್ಯಾಂಕಿಂಗ್ ವಲಯ ಸುಧಾರಣೆಯ ಸಮಿತಿ ಎಂಬ ಹೆಸರಿನೊಂದಿಗೆ ಸ್ಥಾಪನೆ ಮಾಡಲಾಯಿತು. ಇದನ್ನು 2ನೇ ನರಸಿಂಹಂ ಸಮಿತಿ ಎಂದು ಕೂಡ ನಾವು ಕರಿತೀವಿ. ಈ ಸಮಿತಿಯು ತಮ್ಮ ವರದಿಯನ್ನು ಏಪ್ರಿಲ್ 23, 1998ರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿತು. ಇದು ಬ್ಯಾಂಕಿಂಗ್ ವಿಲೀನಗಳು, ಬ್ಯಾಂಕ್ ಬೋರ್ಡ್ಗಳನ್ನು ಮರುಸೃಷ್ಟಿಸುವುದು, ನಿಯಮಗಳನ್ನು ಬದಲಾಯಿಸುವುದು ಒಳಗೊಂಡಿದೆ. ಫಸ್ಟ್ ಒನ್, ಸ್ಟ್ರೆಂಥನಿಂಗ್ ಬ್ಯಾಂಕಿಂಗ್ ಸಿಸ್ಟಮ್. ಅಂದರೆ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಬಲಪಡಿಸುವುದು. ಯಾವ ರೀತಿ? ಬ್ಯಾಂಕಿಂಗ್ ಖಾತೆಯ ಪರಿವರ್ತನೆ ಹಿನ್ನೆಲೆಯಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಬಲಪಡಿಸುವುದು ಸಮಿತಿ ಪರಿಶೀಲಿಸಿತು. ಇದರಿಂದ ಏನಾಗುತ್ತೆ, ಇದು ಬಂಡವಾಳದ ಪ್ರಮುಖ ಹೊರಹರಿವು ಮತ್ತು ವಿನಿಮಯ ದರ ಮತ್ತು ಆಂತರಿಕ ದ್ರವ್ಯತೆಯ ನಿರ್ವಹಣೆಗೆ ಸಂಬಂಧಿಸಿದ ತೊಡಕುಗಳನ್ನು ಸೂಚಿಸುತ್ತದೆ. ನೆಕ್ಸ್ಟ್, ನ್ಯಾರೋ ಬ್ಯಾಂಕಿಂಗ್ ಅಂದರೆ ಕಿರಿದಾದ ಬ್ಯಾಂಕಿಂಗ್. ಹೆಚ್ಚಿನ ಶೇಕಡಾವಾರು ನಿಷ್ಕ್ರಿಯ ಆಸ್ತಿಗಳನ್ನು ಅಥವಾ NPA ಅಂತ ಕರಿತೀವಿ ಸಂಗ್ರಹಿಸುವುದರೊಂದಿಗೆ ದುರ್ಬಲ ಸಾರ್ವಜನಿಕ ವಲಯದ ಬ್ಯಾಂಕ್ಗಳ
ಪುನರ್ವಸತಿಗೆ ಸಮಿತಿ ಗಮನ ಹರಿಸಿತು. ಕಿರಿದಾದ ಬ್ಯಾಂಕಿಂಗ್ ಪರಿಕಲ್ಪನೆಯು ದುರ್ಬಲ ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಅಲ್ಪಾವಧಿಯ ಅಪಾಯ ಮುಕ್ತ ಸ್ವತ್ತುಗಳಲ್ಲಿ ಮಾತ್ರ ಹೂಡಿಕೆ ಮಾಡಬೇಕು ಮತ್ತು ಅದರ ಬೇಡಿಕೆ ಠೇವಣಿಗಳನ್ನು ದ್ರವ ಸ್ವತ್ತುಗಳೊಂದಿಗೆ ಹೊಂದಿಸಬೇಕೆಂದು ಸೂಚನೆ ನೀಡಿತು. ನೆಕ್ಸ್ಟ್, ಕ್ಯಾಪಿಟಲ್ ಅಡಿಕ್ವಿಸಿ ರೇಷಿಯೋ ಅಂದರೆ ಬಂಡವಾಳದ ಸಮರ್ಪಕ ಅನುಪಾತ. ಅಂದರೆ ಬ್ಯಾಂಕುಗಳು ಆಂತರಿಕ ಅಥವಾ ಅಪಾಯವನ್ನು ಸಹಿಸುವ ಸಾಮರ್ಥ್ಯ ಮತ್ತು ಬ್ಯಾಂಕ್ಗಳಿಗೆ ಹೆಚ್ಚಿನ ಬಂಡವಾಳ ಸಮರ್ಪಕ ಅವಶ್ಯಕತೆಗಳನ್ನು ಪ್ರಸ್ತಾಪಿಸಲು ಮತ್ತು ಸ್ವಾಧೀನಪಡಿಸಿಕೊಳ್ಳಲು ಬ್ಯಾಂಕುಗಳ ಕೆಟ್ಟ ಸಾಲಗಳು ಆಸ್ತಿ ಪುನರ್ನಿರ್ಮಾಣ ನಿಧಿಯನ್ನು ರಚಿಸುವ ಅಗತ್ಯವಾದ ಬಂಡವಾಳ ಸಮರ್ಪಕ ಅನುಪಾತವನ್ನು ಹೆಚ್ಚಿಸುವ ಕುರಿತು ಸಮಿತಿ ಚರ್ಚೆ ನಡೆಸಿತು. ನೆಕ್ಸ್ಟ್, ಬ್ಯಾಂಕ್ ಓನರ್ಶಿಪ್. ಬ್ಯಾಂಕ್ ಮಾಲೀಕ ಅಂದರೆ ಸರ್ಕಾರದ ಮಾಲೀಕತ್ವ ಮತ್ತು ಬ್ಯಾಂಕ್ಗಳ ಆಡಳಿತವು ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಕಾರ್ಯಾಚರಣೆ ಅಧಿಕಾರ ಮತ್ತು ನಮ್ಯತೆ ಸುಧಾರಿಸುವುದಿಲ್ಲ ಎಂದು ಸಮಿತಿ ವಾದಿಸಿತು. ಆದ್ದರಿಂದ ಕಾರ್ಪೊರೇಟ್ ಕಾರ್ಯತಂತ್ರಗಳ ಸೂತ್ರೀಕರಣದ ಮೂಲಕ ಷೇರುದಾರರ ಮೌಲ್ಯವನ್ನು ಸುಧಾರಿಸುವ ಜವಾಬ್ದಾರಿಯನ್ನು ಉಳಿಸಿಕೊಳ್ಳಲು ಬ್ಯಾಂಕಿಂಗ್ ಮಂಡಳಿಯ ಕಾರ್ಯಗಳನ್ನು ಪರಿಶೀಲಿಸುವಂತೆ ಈ ಸಮಿತಿಯು ಶಿಫಾರಸು ಮಾಡಿತು. ನೆಕ್ಸ್ಟ್ ಒನ್, ರಿವ್ಯೂ ಆಫ್ ಬ್ಯಾಂಕಿಂಗ್ ಲಾಸ್ ಅಂದರೆ ಬ್ಯಾಂಕಿಂಗ್ ಕಾನೂನುಗಳ ವಿಮರ್ಶೆ. RBI ಕಾಯ್ದೆ, ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ, ಬ್ಯಾಂಕ್ ಆಫ್ ಇಂಡಿಯಾ ಕಾಯ್ದೆ, ಬ್ಯಾಂಕ್ ರಾಷ್ಟ್ರೀಕರಣ ಕಾಯ್ದೆ ಮುಂತಾದ ಭಾರತದ ಬ್ಯಾಂಕಿಂಗ್ ಕ್ಷೇತ್ರವನ್ನು ನಿಯಂತ್ರಿಸುವ ಮುಖ್ಯ ಕಾನೂನುಗಳನ್ನು ಪರಿಶೀಲಿಸಲು ಮತ್ತು ತಿದ್ದುಪಡಿ ಮಾಡಲು ಸಮಿತಿ ತುರ್ತು ಸೂಚಿಸಿದೆ. ಈ ಉನ್ನತೀಕರಣವು ಈ ಹಿಂದಿನ ಪರಿಸ್ಥಿತಿಗಳಲ್ಲಿ ಅಗತ್ಯವನ್ನು ಪೂರೈಸಲು ಕೂಡ ಸಹಾಯ ಮಾಡುತ್ತದೆ. ಇದರಲ್ಲಿ ಏನಾಗುತ್ತೆ, ಸೆಕೆಂಡ್ ರೆಕಮೆಂಡೇಷನ್ ಆಫ್ ದಿ ನರಸಿಂಹಮ್ ಕಮಿಟಿ ಆಫ್ 1998. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಇಷ್ಟೆಲ್ಲ ನಮ್ಗೆ ಏನಾಗುತ್ತೆ, ನರಸಿಂಹಮ್ ಕಮಿಟಿ 1991 ಮತ್ತು 1998 ಆಯಿತು. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಮತ್ತೆ ನೀವು ಕೇಳ್ಬೋದು. ಥ್ಯಾಂಕ್ ಯು. ಸ್ಟೇ ಹೋಮ್ ಆ್ಯಂಡ್ ಸ್ಟೇ ಸೇಫ್.